ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಾನು ಎಲ್ಲಾ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ತೀನಿ, ನೀವು ಧೈರ್ಯವಾಗಿ ಮತವನ್ನ ಚಲಾಯಿಸಬಹುದು. ಅವ್ರ ಪೋಷಕರಿಗೂ ನಾನು ವಿನಂತಿ ಮಾಡ್ತೀನಿ, ಧೈರ್ಯವಾಗಿ ಮತ ಚಲಾಯಿಸಿ. ಇದು ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. 28ಕ್ಕೆ ನಾವೇ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು. ಈ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರ್ತೈತಿ. 28ಕ್ಕೆ ಭಯ ಬೀಳ್ಬೇಡಿ, ನಿರ್ಭೀತಿಯಿಂದ ವೋಟ್ ಮಾಡಿ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ, ಅವರಿಗೆ ಪೇರೆಂಟ್ಸ್ಗೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ. 100% DK ಅವ್ನ ಪ್ಲಾನೇ ಅದು. DK ಪ್ಲಾನು ಸೋತ್ ಬಿಟ್ರೆ ನಾನು ಆತೀನಿ ಅನ್ನೋ ಪ್ಲಾನ್ ಇಟ್ಕೊಂಡಿರ್ಬೇಕು. ಅದಕ್ಕೆ ಅವರು ಜಗಳ, ಅವ್ರದ್ದು ಕಾಂಗ್ರೆಸ್ಸಿನ ಕುರ್ಚಿ ಜಗಳ, ಅದು ಬಾಗಲಕೋಟೆಗೂ ಬಂದಿದೆ, ದಾವಣಗೆರೆಗೂ ಬಂದಿದೆ. ಸಿದ್ದರಾಮಯ್ಯನವ್ರ ದುಡ್ಡು ಸಿಕ್ಕಿದೆ, ಕಾಂಗ್ರೆಸ್ ಪಾಂಪ್ಲೆಟ್ ಸಿಕ್ಕಿದೆ, ಅದನ್ನು ಕೂಡ ಕೊಟ್ಟಿದ್ದೀರಿ. ಅದನ್ನು ತನಿಖೆ ಮಾಡ್ತೀನಿ ಅಂತ ಇರ್ತಾರೆ. ಇದೆಲ್ಲ ಮುಚ್ಚಾಕ್ತಾರೆ, ಗ್ಯಾರಂಟಿ ಮುಚ್ಚಾಕ್ತಾರೆ. ನಿಮ್ಮ ಪಕ್ಷದ ಮಾಜಿ ಸಂಸದರು ರಮೇಶ್ ಕತ್ತಿ ಅವರು ಇದೀಗ ತಾನೇ ಹೇಳಿದ್ರು ಸರ್, ಇವರೆಲ್ಲ ಹೋಗ್ತಾ ಇರೋದು ನಮ್ಮ ಬಿಜೆಪಿ ಶಾಲೆ ಹಾಕೊಂಡು. ಕಾಂಗ್ರೆಸ್ ಅವರು ನಾಚಿಕೆ ಆಗ್ಬೇಕು, ಅವ್ರಿಗೆ ನಾಚಿಕೆ ಆಗ್ಬೇಕ್ರಿ. ನಮ್ಮ ಶಾಲು ಹಾಕೊಂಡು ಹೋಗಿ ಬಿಜೆಪಿ ಓಟ್ ಹಾಕ್ಬೇಡ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು. ಇವರೆಲ್ಲ DK ಬ್ರದರ್ಸ್ ಇರೋದು. ಇವರೆಲ್ಲರೂ DK, ಆಲ್ಮೋಸ್ಟ್ ಆಲ್ DK ಬ್ರದರ್ಸ್. ಅದೇ ಕುಕ್ಕರ್ ಬ್ರದರ್ಸ್ ಅಂದ್ರಲ್ಲ, ಅದೇ ತರ ಇವರು ಬ್ರದರ್ಸ್, ಎಲ್ಲ ಅವ್ರ ಬ್ರದರ್ಗಳು ಇವರೆಲ್ಲ. ಸರ್ ಮಾಜಿ ಸಂಸದರು ರಮೇಶ್ ಕತ್ತಿ ಅವರು ಅವ್ರ ಕಾಲದಲ್ಲಿ ದುಡ್ಡು ಜಾಸ್ತಿ ಬಂದಿತ್ತೋ ಇಲ್ಲ, ಕಮಿಷನ್ ಹೊಡೆದಿದ್ರೆ ಅವ್ರಿಗೆ ದುಡ್ಡು ಸಿಗ್ತಿತ್ತೋ ಇಲ್ಲ. ಆದರೆ ಅವರು ಯಾವುದೇ ಕಮಿಷನ್ ಆಸೆಗೆ ಬೀಳಲಾರದೆ ಇಡೀ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದಂತ ಕರಂತಿ ಮಠರನ್ನ ನಾವು ನಿಲ್ಲಿಸಿದ್ದೇವೆ. ಇನ್ನೊಬ್ಬರ ಬಗ್ಗೆ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತು. ಬಹಳ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಈ ದೇಶದೊಳಗ 2.5 ಕಡೆ ಅಲ್ಲ, ಎಷ್ಟು ಕಡೆ? ಒಂದು ತೆಲಂಗಾಣ, ಇನ್ನೊಂದು ಕರ್ನಾಟಕ, ಹಿಮಾಚಲ ಪ್ರದೇಶ ಅಂತ ಒಂದು ಸಣ್ಣ ರಾಜ್ಯ. ಎಲ್ಲ ಕಡೆ ಕಾಂಗ್ರೆಸ್ ಗೊತ್ತಾಗಿದೆ. ಇವರೇನ್ ಮಾಡಿದ್ರು, ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಅಕ್ಕಿ ಬಗ್ಗೆ ಕುಮಾರಣ್ಣ ಅವ್ರು ಹೇಳಿದ್ರು. ಈಗ ಅವ್ರ ಸ್ಟೈಲ್ ಅವಾಗಿ ನೆನಪದಿಲ್ಲ. 10 kg ಅಕ್ಕಿ ಒಂದು ಕಾಳು ಅಕ್ಕಿ ಕೊಟ್ಟಿರಿ, ಒಂದು ಕಾಳು. ಎರಡನೇದ್ದು, ಇದು ಯುವಕರನ್ನೇ ಕೊಡ್ತಿದ್ದಾರೆ. ಯುವ ನಿಧಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಯುವ ನಿಧಿ ಅಂತಂದ್ರೆ ನಿರುದ್ಯೋಗಿ ಯುವಕರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ನಿಂತಿರಲ್ಲಪ್ಪ ನೀವು, ಯಾರಿಗಾರು ಒಂದು ಪೈಸಾ ಕೊಟ್ಟಾರ? ಒಬ್ಬರಿಗೆ ಬಂದಿರೋ ಕೈ ಎತ್ತರಿ. ಒಬ್ಬರಿಗೆ ಇಂಥ ಕಳ್ಳರನ್ನ ಕರ್ಕೊಂಡ್ಬಂದು ನೀವು ಕೂಡಿಸಿರಿ, ಅದಕ್ಕೆ ನೀವು ವಿಚಾರ ಮಾಡ್ರಿ. ಮಹಾ ಕಳ್ರಿ ಅವರು, ದರೋಡೆಕೋರ, ಹಗಲ ದರೋಡೆಕೋರ ಇವರು. ಮೂರನೇದು ಇರೋದು ಇನ್ನೊಂದು ಯಾವ ಭಾಗ್ಯದ 2,000 ರೂಪಾಯಿ ಕೊಡ್ತಾರ. ಅದರಾಗ 1-2 ಕಪ್ ಹೊಡೆದ್ಬಿಟ್ರು. ಸಿಕ್ಕಾಕೊಂಡ್ರೆ ಇಲ್ಲ, ತಪ್ಪು 5,000 ಕೋಟಿ ರೂಪಾಯಿ ದುಡ್ಡು. ಅದು ಬಸ್ ನಿಮ್ಮದ ರೇಟ್ ಜಾಸ್ತಿ, ಹೆಣ್ಮಕ್ಕಳಿಗೆ ಫ್ರೀ ಅಂತ. ಅದಕ್ಕೆ ಟೈರ್ ಇದ್ರೆ ಡಿಸೈಲ್ ಇಲ್ಲ, ಡಿಸೈಲ್ ಇದ್ರೆ ಹವಾ ಇಲ್ಲ, ಎರಡು ಇದ್ರೆ ಡ್ರೈವರ್ ಇಲ್ಲ, ಡ್ರೈವರ್ ಇಲ್ಲ ಅಂದ್ರೆ ಕಂಡಕ್ಟರ್ ಇಲ್ಲ. ಗಾಡಿ ಡಬ್ಲು ಗಾಡಿಗೆ
ತನಿಖೆ ಮಾಡಿಸಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.